ಗ್ರಾಮೀಣ ಪ್ರದೇಶದಲ್ಲಿದ್ದು ಗುಣಾತ್ಮಕ ಶಿಕ್ಷಣಕ್ಕೆ ಹೆಸರುವಾಸಿಯಾದ ಕುಂದಾಪುರದ ಹೆಮ್ಮಾಡಿಯ ಜನತಾ ಪದವಿ ಪೂರ್ವ ಕಾಲೇಜು ಇದೀಗ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ವಿನೂತನ ಹೆಜ್ಜೆಯನ್ನಿಟ್ಟು ಹೆಮ್ಮಾಡಿ ಸಮೀಪದ ಸುಳ್ಸೆ ಎಂಬಲ್ಲಿ ಶ್ಲಾಘನ ಶನಿಯ ಎಂಬ ಬಾಲಕ ಬಾಲಕಿಯರ ನೂತನ ವಸತಿ ನಿಲಯವನ್ನು ಜೂನ್ 25ರಂದು ಅದ್ದೂರಿಯಾಗಿ ಲೋಕಾರ್ಪಣೆಗೊಳಿಸಿದೆ. ಶೃಂಗೇರಿ ಮಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಶ್ರೀಪಾದರು ನೂತನವಾಗಿ ನಿರ್ಮಾಣಗೊಂಡ ಶ್ಲಾಘನ ಶನಿಯ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿ, ಪ್ರತಿ ವಿದ್ಯಾರ್ಥಿಯಲ್ಲೂ ಪ್ರತಿಭೆ ಖಂಡಿತ ಇದ್ದೇ ಇದೆ, ಅದಕ್ಕೆ ತಕ್ಕ ಅವಕಾಶ ಲಭಿಸಿದಾಗ ಅದು ದೀಪದಂತೆ ಪ್ರಜ್ವಲಿಸುತ್ತದೆ. ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆ ಉತ್ತಮ ಮಾರ್ಗದರ್ಶನ ನೀಡುತ್ತಾ ಬಂದಿದೆ ಎಂದು ಶ್ಲಾಘಿಸಿ ಆಶೀರ್ವಚನ ನೀಡಿದರು. ಈ ಒಂದು ಸಂಸ್ಥೆಯು ಅನೇಕ ವರ್ಷಗಳಿಂದ ವಿಶೇಷವಾದಂತಹ ಒಂದು ಪರಿಶ್ರಮದ ಮೂಲಕ ಪ್ರತಿ ವರ್ಷವೂ ಸಹ ಒಂದೊಂದು ಅಭಿವೃದ್ಧಿ ಹೆಜ್ಜೆಯನ್ನು ಹಾಕ್ತಾ ಮುಂದೆ ಹೋಗ್ತಾ ಇರುವುದು, ಸಾವಿರಾರು ವಿದ್ಯಾರ್ಥಿಗಳಿಗೆ ಈಗಾಗಲೇ ಉತ್ತಮವಾದ ವಿದ್ಯೆಯನ್ನು ನೀಡಿದ್ದಲ್ಲದೆ ಈಗಲೂ ಸಹ ನೀಡುತ್ತಾ ಇರುವುದು, ಮುಂದೆಯೂ ಸಹ ನೀಡಲಿಕ್ಕಿರುವುದು, ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಚಿಕ್ಕದಾಗಿ ಪ್ರಾರಂಭವಾಗಿ ಇವತ್ತಿನ ದಿವಸ ಇಷ್ಟೊಂದು ಅಭಿವೃದ್ಧಿಯನ್ನು ಹೊಂದಿರುವುದು ಬಹಳ ಸಂತೋಷಕರವಾದಂತಹ ಒಂದು ವಿಷಯ. ಒಂದು ಸಂಕಲ್ಪವನ್ನು ಗಣೇಶ್ ಅವರು ಮಾಡಿ ಸ್ವತಃ ಅವರೇ ಅಧ್ಯಾಪಕರಾಗಿ ತಮ್ಮ ಕಾರ್ಯವನ್ನು ಮಾಡುತ್ತಾ ಎಷ್ಟೋ ಜನರಿಗೆ ಪಾಠವನ್ನು ಮಾಡುತ್ತಾ ಇದನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸಬೇಕು, ಇನ್ನೂ ಹೆಚ್ಚಿನ ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸವು ಪ್ರಾಪ್ತವಾಗಬೇಕು ಅನ್ನೋ ಸಂಕಲ್ಪವನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇದನ್ನ ಇಷ್ಟು ದೊಡ್ಡ ಸ್ಥಿತಿಗೆ ತಂದಿದ್ದಾರೆ. ಅದು ಅತ್ಯಂತ ಪ್ರಶಂಸನೀಯವಾದಂತಹ ವಿಚಾರವಾಗಿದೆ. ದೇಶವನ್ನು ಕಟ್ಟುವುದರಲ್ಲಿ, ಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿ ಪ್ರತಿಯೊಬ್ಬರು ಸಹ ಶ್ರಮಿಸಬೇಕು ಅನ್ನುವಂತಹ ಒಂದು ವಿಷಯವನ್ನ ಎಲ್ರಿಗೂ ಸಹ ಹೇಳ್ತಾ, ಎಲ್ಲರಿಗೂ ಒಂದೇ ಒಂದು ಲಕ್ಷ್ಯ ಏನು ಅಂತಂದ್ರೆ ನಮ್ಮ ದೇಶ ಸರ್ವೋತ್ಕೃಷ್ಟವಾದ ಎಲ್ಲ ರೀತಿಯಲ್ಲೂ, ಧಾರ್ಮಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಆಧುನಿಕವಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಸಹ ಈ ದೇಶವನ್ನು ನಾನು ಸರ್ವೋತ್ತಮವಾದ ದೇಶವನ್ನಾಗಿ ಮಾಡ್ತೀವಿ ಅನ್ನೋದೇ ಎಲ್ಲರ ಏಕಮಾತ್ರ ಲಕ್ಷ್ಯವಾಗಬೇಕು. ಇದಾಯ್ತು ಅಂತಂದ್ರೆ ಇನ್ನು ಮತ್ತೆ ಪುನಃ ನಮ್ಮ ಬಗ್ಗೆ ನಾವು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇಶಕ್ಕೆ ಚೆನ್ನಾಗಾಗಿದೆ, ಸಮಾಜಕ್ಕೆ ಒಳ್ಳೇದಾಗಿದೆ ಅಂತಂದ್ರೆ ನಾವು ಅದರೊಳಗೇನೆ ಇಲ್ಲ, ನಮ್ಗೆ ಒಳ್ಳೇದಾಗೆ ಆಗುತ್ತೆ. ಪುನಃ ನನಗೇನ್ ಮಾಡ್ಕೊಂಡುದು ಅಂತ ಯೋಚನೆ ಮಾಡುವ ಅವಶ್ಯಕತೆನೇ ಇಲ್ಲ. ದೂರ ದೂರಿನಿಂದ ಶಿಕ್ಷಣಕ್ಕೆಂದು ಆಗಮಿಸುವ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ನಿಶ್ಚಿಂತೆಯಿಂದ ವಿದ್ಯಾಭ್ಯಾಸ ಮಾಡಲು ಅನುವು ಮಾಡಿಕೊಡುವತ್ತ ಶ್ಲಾಘನ ಶನಿಯ ವಸತಿ ನಿಲಯ ಇದೀಗ ದಿಟ್ಟ ಹೆಜ್ಜೆ ಇಟ್ಟಿದೆ. ಜನತಾ ಸಂಸ್ಥೆ ಕೇವಲ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮಾತ್ರ ಮೀಸಲು ಎಂಬ ಟೀಕೆಯನ್ನು ಸಂಸ್ಥೆಯ ವಿದ್ಯಾರ್ಥಿಗಳು ತಮ್ಮ ಅತ್ಯಪೂರ್ವ ಶೈಕ್ಷಣಿಕ ಸಾಧನೆಯಿಂದ ಹಿಮ್ಮೆಟ್ಟಿಸಿದ್ದಾರೆ. ಸಂಸ್ಥೆಯ ಪ್ರತಿ ಸಿಬ್ಬಂದಿಯ ಅಹರ್ನಿಶಿ ಶ್ರಮ ಸಂಸ್ಥೆಯ ಈ ಮಟ್ಟದ ಸಾಧನೆಗೆ ಮೆಟ್ಟಿಲಾಗಿ ನಿಂತಿದೆ. ಕಾರ್ಯಕ್ರಮದ ವಿಶೇಷ ಅಂಗವಾಗಿ 2025ನೇ ಸಾಲಿನ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ, ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ವೇದಮೂರ್ತಿ ಲೋಕೇಶ್ ಅಡಿಗರು, ಜನತಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿರುವ ಗಣೇಶ್ ಮೊಗವೀರರ ಜೀವನಗಾಥೆಯನ್ನು ತಿಳಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಜನತಾ ಸಮೂಹ ಶಿಕ್ಷಣ ಸಂಸ್ಥೆ ಗಣೇಶ್ ಅವರ ಕನಸು. ಅಧ್ಯಾಪಕರಾಗಿ ತಮ್ಮ ಜೀವನ ನಡೆಸುತ್ತಿರುವಂತಹ ಗಣೇಶ್ ಅವರು ಬಾಲ್ಯದಿಂದಲೂ ದೊಡ್ಡ ಶ್ರೀಮಂತರೇನಲ್ಲ, ಸಾಮಾನ್ಯರಂತೆ ಹುಟ್ಟಿ ತನ್ನ ವಿದ್ಯೆಯಿಂದ ತನ್ನದೇ ಆದ ಸ್ಥಾನಮಾನವನ್ನು ಪಡೆದವರು. ಅಧ್ಯಾಪಕರಾಗಿದ್ದ ಕಾಲಘಟ್ಟದಲ್ಲಿ ತಮ್ಮ ಅನುಭವದೊಂದಿಗೆ ಈ ಕರಾವಳಿ ಭಾಗದಲ್ಲಿ ಉತ್ತಮವಾದಂತಹ ಒಂದು ಪದವಿ ಪೂರ್ವ ಕಾಲೇಜನ್ನು ಸ್ಥಾಪನೆ ಮಾಡಬೇಕು, ಇಲ್ಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು, ತನ್ಮೂಲಕ ದೇಶವನ್ನ ಕಟ್ಟಬೇಕು, ಮಕ್ಕಳು ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಸಂಸ್ಕಾರವಂತರಾಗಿ ಬಾಳಬೇಕನ್ನುವ ನೆಲೆಯಲ್ಲಿ ಅಧ್ಯಾಪಕರಿದ್ದ ಕಾಲದಲ್ಲಿ ಕನಸನ್ನು ಕಂಡಿದ್ದು, ಕೆಲವು 5 ವರ್ಷದ ಹಿಂದೆ ಅದನ್ನ ಸಾಕಾರ ಮಾಡಿದರು. ಏಕಾಂಗಿಯಾಗಿ ಪರಿಶ್ರಮ ಪಟ್ಟು ಹೋರಾಟ ಪಟ್ಟು ಈ ಒಂದು ಸಂಸ್ಥೆಯನ್ನ ಕಟ್ಟುವಲ್ಲಿ ಅನೇಕ ಗಣ್ಯರ ಪ್ರೋತ್ಸಾಹ, ಸಹಕಾರ,
ಮಾರ್ಗದರ್ಶನವನ್ನು ಪಡೆದು ತಮ್ಮದೇ ಆದ ನೆಲೆಯಲ್ಲಿ ನಿರಂತರವಾಗಿ ವಿದ್ಯಾಸಂಸ್ಥೆಯಲ್ಲಿ ಪರಿಶ್ರಮವನ್ನು ಮಾಡ್ತಾ ಬಂದರು. ಇದಕ್ಕೆ ಅನೇಕ ಜನ ಅಧ್ಯಾಪಕರು ಅವರೊಂದಿಗೆ ಇದ್ದು ಸಂಸ್ಥೆಯಲ್ಲಿರುವ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಮಾಡಿದರು. ಜೊತೆಯಲ್ಲಿ ಅವರ ಕಾರ್ಯಕಾರಿ ಸಮಿತಿ ಅಥವಾ ಸಹಾಯಕ ವರ್ಗದವರು ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಸೇವೆಯಿಂದ ಗಣೇಶ್ ಅವರ ಜೊತೆಯಲ್ಲಿ ತೊಡಗಿಸಿಕೊಂಡರು. ನಿರಂತರ ಪರಿಶ್ರಮದ ಫಲ ಇಂದು ಮಕ್ಕಳ ಸಾಧನೆಗೆ ಭದ್ರ ಬುನಾದಿಯಾಗಿದೆ. ಈ ಸಂದರ್ಭದಲ್ಲಿ ಜನತಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಜನತಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಗಣೇಶ್ ಮೊಗವೀರ, ಜನತಾ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಶ್ರೀಮತಿ ಶ್ಯಾಮಲಾ ಗಣೇಶ್, ಕೋಟಾದ ಜನತಾ ಫಿಶ್ ಮಿಲ್ ಸಂಸ್ಥೆಯ ಮುಖ್ಯಸ್ಥ ಆನಂದ ಸಿಕುಂದರ್, ವೇದಮೂರ್ತಿ ಲೋಕೇಶ್ ಅಡಿಗ, ಮಾಜಿ ಶಾಸಕ ಗೋಪಾಲ ಪೂಜಾರಿ, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ರಾಜು ಎಸ್ ಪೂಜಾರಿ ಉಪಸ್ಥಿತರಿದ್ದರು. ಉಪನ್ಯಾಸಕರಾದ ಉದಯ್ ನಾಯಕ್ ಸ್ವಾಗತಿಸಿ, ಖ್ಯಾತ ವಾಗ್ಮಿ ದಾಮೋದರ್ ಶರ್ಮಾ ಕಾರ್ಯಕ್ರಮ ನಿರೂಪಿಸಿದರು.